ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಒಂದು ವಿಡಿಯೋ ನೋಡಿದೆ. ವಿಡಿಯೋ ಏನಪ್ಪ ಅಂದರೆ ಗಿಲ್ಲಿ ಬಗ್ಗೆ. ಗಿಲ್ಲಿ ಅಭಿಮಾನಿನೇ ಆರೋಪ ಮಾಡ್ತಾರಂಥ ವಿಡಿಯೋ ನೋಡಿದೆ. ನನಗೆ ಬೇಜಾರಾಯಿತು ತುಂಬ. ಯಾಕೆ ಅಂದರೆ, ನಾವು ಬೆಳೆಸಿರೋ ವ್ಯಕ್ತಿನ ನಾವೇ ಆರೋಪ ಮಾಡೋ ತಪ್ಪು. ಯಾರ ವ್ಯಕ್ತಿ ಅಂದರೆ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನಾನು ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಪ್ಪ ವಿಷಯ ಅಂದರೆ, ಗಿಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳಿ. ಈ ಸೀಸನ್ 12 ಬಿಗ್ ಬಾಸಲ್ಲಿ ಇಡೀ ವರ್ಲ್ಡ್ಗೆ ಫೇಮಸ್ ಆಗೋ ಥರ ಕರ್ನಾಟಕ ಫುಲ್ ಅಲ್ಲದೆ ಪಕ್ಕ ರಾಜ್ಯಗಳಿಗೆ ವಿದೇಶಗಳಿಂದನೂ ಓಟ್ ತೆಗೆದು 57 ಕೋಟಿ ಅಂದರೆ ಸುಮ್ಮನೆ ಮಾತಲ್ಲ. ಆ ಥರ ಆಡಿ ಗೆದ್ದಿರೋ ವ್ಯಕ್ತಿಗೆ ಅಪಪ್ರಚಾರ ಯಾರಿಂದ? ಬೇರೆ ಯಾರಿಂದನೂ ಅಲ್ಲ, ಅವರ ಪಕ್ಕ ಅಭಿಮಾನಿ ಅಂದ್ಕೊಂಡು ಬಿಗ್ ಬಾಸ್ ಒಳಗೆ ಟ್ಯಾಟೋ ಹಾಕ್ಸ್ಕೊಂಬಂದಿದ್ದಂಥ ವ್ಯಕ್ತಿ ಇವತ್ತು ಚಾನಲಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿರೋದನ್ನ ವಿಡಿಯೋ ನಾನು ನೋಡಿದೆ. ಏನಂದರೆ, ಆ ಅಪ್ಪನ ಪ್ರಚಾರ ಅಂದರೆ ನನ್ನನ್ನು ಬಂದು ಮೀಟ್ ಆಗಿಲ್ಲ ಅಂತ. ಹೌದು ಸ್ವಾಮಿ, ಅವ್ರು ಸಿಕ್ಕಾಪಟ್ಟೆ ಬ್ಯುಸಿಲಿದ್ದಾರೆ. ಒಂದೊಂದು ಫಂಕ್ಷನು ಸಾವಿರಾರು ಜನ ಮೀಟ್ ಆಗ್ತಾ ಇದ್ದಾರೆ, ಲಕ್ಷಾಂತರ ಜನ ಮೀಟ್ ಆಗಿದ್ದಾರೆ. ಬಂದು 2 ವಾರ ಆಗಿದೆ ಅಷ್ಟೇ. ಇನ್ನೂ 1 ವರ್ಷ ಅವ್ರು ಬ್ಯುಸಿ ಆಗಿರ್ತಾರೆ. ಏನಕ್ಕಂದರೆ, ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ 7 ಕೋಟಿ ಜನನು ಓಟ್ ಹಾಕಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಅಂಥದ್ರಲ್ಲಿ ಬಿಸಿರೋ ವ್ಯಕ್ತಿಗೆ ಎಲ್ಲರೂ ಬಂದು ಮೀಟ್ ಆಗೋಕ್ಕಾಗಲ್ಲ, ಕಾಯಬೇಕು. ಇದ್ರೆ ಆ ವ್ಯಕ್ತಿ ನಿನ್ನನ್ನು ಬಿಗ್ ಬಾಸಲ್ಲಿ ಜ್ಞಾಪನ ಮಾಡ್ಕೊಂಡಿದ್ರು. ಅವ್ರು ನೋಡಿ ನನಗೆ ಕಣ್ಣೀರು ಬಂತು ಅಂತಲೂ ಹೇಳಿದರು. ಅದನ್ನೆಲ್ಲ ಮರ್ತೋಗಿರ್ತೀರ, ಸ್ವಲ್ಪ ಕಾಯಿರಿ. ಆ ವ್ಯಕ್ತಿ ಹುಷಾರಿಲ್ದಂಗೆ ಎಲ್ಲ ಫಂಕ್ಷನ್ಗಳಿಗೆ ಹೋಗಿ ಬರ್ತಾವ್ರೆ. ಸ್ವಲ್ಪ ಕಾಯಿದ್ರೆ 100% ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ. ಚಾನಲ್ ಸಿಕ್ತು ಅಂತ ಸುಮ್ಮನೆ ನಮ್ಮ ವ್ಯಕ್ತಿನ ನಾವೇ ಬೆಳೆಸಿರೋರು ನಾವು ಅಪಪ್ರಚಾರ ಮಾಡಿದ್ರೆ ತಪ್ಪು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.